ವಿಜಯಪುರ ನಗರ ರಾಜಕೀಯದಲ್ಲಿ ವಾಗ್ವಾದ ತೀವ್ರಗೊಂಡಿದೆ. ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿಯವರು ನಗರದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಪಟ್ಟಣಶೆಟ್ಟಿ ಶಾಸಕರ ಕಾರ್ಯಕ್ಷಮತೆ, ಭೂ ವ್ಯವಹಾರಗಳು ಹಾಗೂ ಭ್ರಷ್ಟಾಚಾರ ಸಂಬಂಧಿತ ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಬಸನಗೌಡ ಪಾಟೀಲ್ ಒಬ್ಬ ಹುಚ್ಚು ಶಾಸಕ. ವಿಜಯಪುರದಲ್ಲಿರುವಂತಹ ಭೂ ಮಾಫಿಯಾ ಕಿಂಗ್ ಅಂದ್ರೆ ಅದು ಬಸನಗೌಡ ಪಾಟೀಲ್. ಶಾಸಕರಾಗಿ 7 ವರ್ಷಗಳಾದ್ರೂ ಕೂಡ ಸರಿಯಾಗಿ ಕೆಲಸಗಳಾಗಿಲ್ಲ. ಇರುವಂತಹ ಕಾರ್ಯಕರ್ತರು ಇವರನ್ನ ಬಿಟ್ಟು ಹೊರ ನಡೆಸುತ್ತಾರೆ. ಪ್ರತಿಯೊಬ್ಬ ಗುತ್ತಿಗೆದಾರರ ಕೆಲಸಕ್ಕೆ 40% ಕಮಿಷನ್ ತಗೋತಿರುವಂತಹ ಶಾಸಕರು ಕರ್ನಾಟಕದ ಸಿಎಂ ಆಗೋದಿಲ್ಲ. 2028ಕ್ಕೆ ಅಧಿಕಾರವನ್ನ ಕಳೆದುಕೊಂಡು ಮನೇಲಿ ಇರ್ತಾರೆ. ಇವರು ಅಪ್ಪಟ ಹಿಂದೂ ಅಲ್ಲ ಎಂದು ಮುಖವಾಡವನ್ನ ಹಾಕಿಕೊಂಡು ಹಿಂದೂ ಕಾರ್ಯಕರ್ತರಿಗೆ ಮೋಸವನ್ನ ಮಾಡ್ತಾ ಇರುವಂತಹ ಶಾಸಕ ಅಂತ ಗುಡುಕಿದ್ದಾರೆ. ವಿಜಯಪುರ ನಗರ ಶಾಸಕರು ಅತಿ ದೊಡ್ಡ ಭ್ರಷ್ಟಾಚಾರಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಕಾಲ್ ಹಿಡಿದುಕೊಂಡು ಟಿಕೆಟ್ ತಂದು ಈಗ ಅವರ ವಿರುದ್ಧನೇ ಮಾತನಾಡ್ತಿದ್ದಾರೆ ಅಂತ ಬಸನಗೌಡ ಪಾಟೀಲ್ ವಿರುದ್ಧ ಮಾಜಿ ಸಚಿವ ಅಪ್ಪಾಸಾಬ್ ಪಟ್ಟಣಶೆಟ್ಟಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಟ್ನಲ್ಲಿ ವಿಜಯಪುರ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಜಟಾಪಟಿ ಜೋರಾಗಿದೆ.